ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ರದ್ದು ಆಯ್ತಾ ತಿಂಡಿ? ಕಾಫಿ ಒಂದು ತಿಂಡಿ ಏನೋ ಆಯಿತು, ಕಾಫಿನೂ ಆಯಿತು. ಸೊ ಕಮಿಂಗ್ ಬ್ಯಾಕ್ ಟು ದ ಅಪ್ಡೇಟ್ಸ್. ಇವತ್ತು ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ ನೋಡ್ತೀನಿ. ಓಕೆ, ಬನ್ನಿ ನಿಮಗೂ ತೋರಿಸ್ತೀನಿ. ಗೈಸ್ 8 ವ್ಯೂಸ್ ಬಂದಿದೆ. ವಾಚ್ ಟೈಮು 0.4 ಇದೆ, ಬಟ್ 0 ಸಬ್ಸ್ಕ್ರೈಬರ್ಸ್ ಅಂತ ನೋಡಿಸ್ತಾ ಇದ್ದಾರೆ. ಆ್ಯಕ್ಚುಲಿ 4 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಬಟ್ ಇದರಲ್ಲಿ ಏನಕ್ಕೆ ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತ ಐ ಡೋಂಟ್ ನೋ. ಗೈಸ್ ಇದರಲ್ಲಿ ನೋಡಿ 4 ಸಬ್ಸ್ಕ್ರೈಬರ್ಸ್ ಅಂತ ನೋಡಿಸ್ತಾ ಇದೆ, ಬಟ್ ಯೂಟ್ಯೂಬ್ ಸ್ಟುಡಿಯೋನಲ್ಲಿ ನೋಡಿಸ್ತಾ ಇಲ್ಲ. 7 ವ್ಯೂಸ್, ಇದು 13 ವ್ಯೂಸ್ ಆಗಿದೆ. 3 ಲೈಕ್ಸ್ ಮಾಡಿದ್ದಾರೆ ಯಾರು, 2 ಲೈಕ್ಸ್ 1 ಕಮೆಂಟ್. ಯಾ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲೆಟ್ಸ್ ಡೂ ಸ್ಕಿನ್ ಕೇರ್. ಗೈಸ್ ಇಷ್ಟ ಕಾಣಿಸ್ತಾ ಇದೀನಲ್ವಾ? ಕ್ಯಾಮ್ರಾ ಸೆಟ್ ಮಾಡೋಷ್ಟರಲ್ಲಿ ನನಗೆ ಎಷ್ಟೊತ್ತಾಗೋಯ್ತು. ಇವಾಗ ಕ್ರೀಮ್ ಸೆಟ್ ಆಗ್ತಿರಲಿಲ್ಲ ಅದಕ್ಕೆ. ಗೈಸ್ ನಾನು ಮಾಡೋದು ಸ್ಕಿನ್ ಕೇರ್, ನಾಟ್ ಮೇಕಪ್. ಮೇಕಪ್ಗೆ ಸ್ಕಿನ್ ಕೇರ್ಗೆ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಮೇಕಪ್ ಮಾಡಬೇಡಿ ಗೈಸ್ ಯಾರು ಜಾಸ್ತಿ, ಸ್ಕಿನ್ ಕೇರ್ ಮಾಡಿ. ಓಕೆ, ನಾನು ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ಆ್ಯಕ್ಚುಲಿ ಇದೆಲ್ಲ ಡರ್ಮಟಾಲಜಿಸ್ಟ್ ಹತ್ರ ಸಜೆಸ್ಟ್ ಮಾಡಿ ತೊಗೊಂಡಿರೋವಂಥದ್ದು. ಫಸ್ಟಿಗೆ ನಾನು ನಯಾಸಿನಮೈಡ್ ಸಿರಮ್ ಹಾಕ್ತಾಯಿದ್ದೀನಿ. ಕಾಣಿಸ್ತಾ ಇದೆಯಾ? ಇದು ಮತ್ತು ಫಾಕ್ಸ್ಟೆಲ್ ಒಂದು ನನಗೆ ತುಂಬ ಇಷ್ಟ ಆಯಿತು. ಇದೊಂದು ಎರಡನ್ನೂ ನಾನು ಯೂಸ್ ಮಾಡ್ತೀನಿ. ಫಸ್ಟು ಫಾಕ್ಸ್ಟೆಲ್ ಯೂಸ್ ಮಾಡ್ತೀನಿ, ದೆನ್ ಐ ವಿಲ್ ಗೋ ವಿತ್ ನಯಾಸಿನಮೈಡ್. ಈ ಡಾಕ್ಟರ್ ಏನು ಕೊಟ್ಟಿದ್ದಾರೆ ಅದು. ಇದು ಕೂಡ ಅವರು ಸಜೆಸ್ಟ್ ಮಾಡಿದ್ದು ನನಗೆ ಹ್ಯಾವ್ ವೆರಿ ಆ್ಯಕ್ಟಿವ್ ಆಕ್ನೆ ಪ್ರೋನ್ ಸ್ಕಿನ್. ಸೊ ಹಾಗಾಗಿ ಮೇಕಪ್ಸ್ ಎಲ್ಲ ನಂಗೆ ಸೆಟ್ ಆಗಲ್ಲ. ಮೇಕಪ್ ಮಾಡ್ತೀನಿ, ಬಟ್ ಏನಾದರೂ ಈವೆಂಟ್ ಇದ್ದಾಗ ಅಥವಾ ಏನಾದರೂ ಫಂಕ್ಷನ್ಸ್ ಇದ್ದಾಗ ಎರಡು ಒಂದೇ. ಹೊರಗಡೆ ಹೋಗ್ತಿರ್ಬೇಕಾದ್ರೆ ಅದು ಸ್ಕಿನ್ ಕೇರ್, ಸಾರಿ ಮೇಕಪ್ ಅಷ್ಟೇ. ಸೊ ಇದು ಬಂದು ಫಸ್ಟ್ ಹಾಕಿದ್ದು ನಾನು ಫಾಕ್ಸ್ಟೆಲ್. ಪ್ಲಸ್ ಇದು ಯಾವುದು ಪ್ರಮೋಷನ್ಸ್ ಎಲ್ಲ ಏನಲ್ಲ, ನಾನೇನು ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಅಷ್ಟೇ. ಓಕೆ, ಕಣ್ಣು ಹತ್ರ ಅವಾಯ್ಡ್ ಮಾಡಿ, ಸ್ಕಿನ್ನಿಗೆ ಮಾತ್ರ. ಮೇಕಪ್ಸ್ ಯಾರು ಮಾಡಬೇಡಿ, ಸ್ಕಿನ್ ತುಂಬಾ ಹಾಳಾಗುತ್ತೆ. ನನಗೇನಂತ ಹೇಳಿದ್ರೆ, 2 ವೀಲರಲ್ಲಿ ಒಂದು ರೌಂಡ್ ಹಿಂಗೆ ಹೋಗಿ ಹಿಂಗೆ ಬಂದರೆ ಸಾಕು, ತುಂಬ ಆಕ್ನೆಸ್ ಬಂದ್ಬಿಡುತ್ತೆ. ಮತ್ತು ಟೈನಿ ಬಂಪ್ಸ್ ಅಂತ ಹೇಳ್ತಾರಲ್ಲ, ಅದೆಲ್ಲ ಸ್ಟಾರ್ಟ್ ಆಗುತ್ತೆ ನನಗೆ. ಅದಕ್ಕೆ ನಾನು ತುಂಬ ಸೆನ್ಸಿಟಿವ್ ಸ್ಕಿನ್ ನನಗೆ. ಸೊ ಪ್ರಾಡಕ್ಟ್ಸ್ ಮೇಕಪ್ಸ್ ಯಾವುದು ನನಗೆ ಸೆಟ್ ಆಗಲ್ಲ. ಆ್ಯಕ್ಚುಲಿ ಫ್ರೇಮ್ ಚೆಕ್ ಮಾಡಿಕೊಂಡೆ, ಕರೆಕ್ಟಾಗಿ ಕಾಣಿಸ್ತಾ ಇದೆಯಾ ಏನು ಅಂತ. ಓಕೆನಾ? ಸೊ ಫಸ್ಟು ಫಾಕ್ಸ್ಟೆಲ್ ಹಾಕ್ತೆ, ದೆನ್ ಇದು 2.1% ಇದೆ. ಇದು ನಯಾಸಿನಮೈಡ್ ಸಿರಮ್ಮು. ಇದು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಗೈಸ್ ಇವಾಗ ನಾನು ಏನು ಹಾಕ್ತಾಯಿದ್ದೀನಿ, ಇದೆಲ್ಲ ಡೈಲಿ ಮಾಡೋದು ನಾನು. ಡೈಲಿ ಮಾರ್ನಿಂಗ್ ನೈಟ್ ಸ್ಕಿನ್ ಕೇರೇ ಬೇರೆ ಇದೆ, ಮಾರ್ನಿಂಗ್ ಸ್ಕಿನ್ ಕೇರೇ ಬೇರೆ ಇದೆ. ನೈಟದು ನಾನು ಹೋಗ್ತೀನಿ, ಟ್ರೈ ಮಾಡ್ತೀನಿ ಶೂಟ್ ಮಾಡೋಕ್ಕೆ. ಏನಕ್ಕಂದರೆ ನಾನು ಪ್ಲ್ಯಾನ್ ಮಾಡ್ತಾ ಇರೋದು ಅರೌಂಡ್ 5-6 ವಿಡಿಯೋಸ್ ಅಪ್ಲೋಡ್ ಮಾಡಬೇಕಂತ ಅಲ್ವಾ. ಸೊ ಅದಕ್ಕೆ ನೀಟಾಗಿ ಬ್ಲೆಂಡ್ ಆಗಬೇಕು ಸ್ಕಿನ್ನಿಗೆ. ಫಸ್ಟನ್ನೇ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ವಾ, ಬೇಗನೆ ಅಪ್ಲೋಡ್ ಆಗೋಯ್ತು. ವಿತಿನ್ 15-20 ಮಿನಿಟ್ಸಿಗೆಲ್ಲ. 6 o'clock ಆಗುತ್ತೆ ಅಂದ್ಕೊಂಡೆ, 5:15 5:30 ಅನಿಸುತ್ತೆ ವಿಡಿಯೋ ಅಪ್ಲೋಡ್ ಆಗಿರೋದು. ಗೈಸ್ ನೀವೇನೇ ಕ್ರೀಮ್ ಹಾಕೋದು ನೆಕ್ಕಿಗೆ ಹಾಕಬೇಕು ಅಂತ ಹೇಳ್ತಾರೆ, ಬಟ್ ನಾನು ಸೀರಮ್ಸ್ ಎಲ್ಲ ಹಾಕಲ್ಲ, ಬರೀ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಮಾತ್ರ ಅಪ್ಲೈ ಮಾಡ್ತೀನಿ ನೆಕ್ಕಿಗೆ. ಸೊ ಅದಾದಮೇಲೆ ನನಗೆ ಆ್ಯಸ್ ಎ ಕ್ಲಿಯರ್ ಸಿರಮ್ ಅಂತ ಒಂದು ಕೊಟ್ಟಿದ್ದಾರೆ. ಇದೇನಕ್ಕಂತ ನಂಗೆ ಗೊತ್ತಿಲ್ಲ.
ಜಸ್ಟ್ ಡಾಕ್ಟರ್ ಏನು ನನಗೆ ಸಜೆಸ್ಟ್ ಮಾಡಿದ್ದಾರೆ ಅದನ್ನು ಮಾತ್ರ ಡೂ ಫಾಲೋ. ಇದನ್ನು ತೋರಿಸ್ಲಾ? ಆ್ಯಸ್ ಎ ಕ್ಲಿಯರ್. ಇದು ಮೇ ಬಿ ರೆಡ್ಯೂಸಸ್ ಪಿಗ್ಮೆಂಟೇಷನ್ ಅಂತ ಇದೆ. ಪಿಗ್ಮೆಂಟೇಷನಿಗೆ ದಿಸ್ ವಿಲ್ ಹೆಲ್ಪ್. ನಾನು ಫ್ರಮ್ 6 to 7 months ಅನಿಸುತ್ತೆ ಅವಾಗಿಂದ ಡರ್ಮಟಾಲಜಿಸ್ಟ್ ಹತ್ರ ಸಜೆಸ್ಟ್ ಮಾಡಿ ತಗೊಳ್ತಾ ಇರ್ತಿದ್ದಿಲ್ಲ. 2 to 7 monthsಲ್ಲಿ ನನಗೆ ರಿಸಲ್ಟ್ ಚೆನ್ನಾಗಿ ಸಿಕ್ಕಿದೆ ಗೈಸ್. ನೀವು ಯಾರು ತೊಗೊಂಡು ಟ್ರೈ ಮಾಡಬೇಡಿ. ಏನಕ್ಕಂತ ಹೇಳಿದ್ರೆ ಇದು ನನ್ನ ಸ್ಕಿನ್ನಿಗೆ ಯಾವುದು ಸೆಟ್ ಆಗುತ್ತೆ, ನನಗೇನೇನು ಬ್ಯಾರಿಯರ್ಸ್ ಇದೆ ಅದನ್ನು ನೋಡಿ ಅವರು ಸಜೆಸ್ಟ್ ಮಾಡಿರೋದು ಇದೆಲ್ಲ. ನೀವೆಲ್ಲ ತೊಗೊಂಡು ಹಾಕೊಂಡ್ಬಿಟ್ಟಿರ ಆಮೇಲೆ ಗೈಸ್. ಜಸ್ಟ್ ನಾನು ತೋರಿಸ್ತಾ ಇರೋದಷ್ಟೇ ನಾನು ಏನೇನು ಹಾಕ್ಕೊತೀನಿ ಅಂತ. ಯಾಕಂದರೆ ನಾನು ಮೇಕಪ್ ಏನು ಮಾಡಲ್ಲ, ಫೌಂಡೇಶನ್ ಅದಿದೇನು ಹಚ್ಚಲ್ಲ ನಾನು, ಇಷ್ಟೇ. ಇದಾದಮೇಲೆ ನೆಕ್ಸ್ಟು ಕೋಜಿಕ್ ಸಿರಮ್. ಆ್ಯಕ್ಚುಲಿ ಸಿರಮ್ ತೊಗೊಬೇಕು ನಾನು, ಬಟ್ ಸಿರಮ್ ಸಿಗ್ತಾ ಇಲ್ಲ, ಹಾಗಾಗಿ ನಾನು ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ. ಕೋಜಿಕ್ ಕ್ರೀಮ್ ಈ ಆ್ಯಸ್ ಎ ಕ್ಲಿಯರ್ ಆದಮೇಲೆ ಕೋಜಿಕ್ ಕ್ರೀಮ್ ಯೂಸ್ ಮಾಡ್ತೀನಿ. ಓಕೆ, ಹುಷಾರಿಲ್ಲ ಅಂದ್ಬಿಟ್ಟು ಗೈಸ್ 2 ವೀಕ್ಸಿಂದ ನಾನು ಫೇಸಿಗೆ ಏನು ಅಪ್ಲೈ ಮಾಡಿರಲಿಲ್ಲ. ನಿನ್ನೆ ಮೊನ್ನೆಲ್ಲ ಒಂದು ಸ್ವಲ್ಪ ಮಾಯಿಶ್ಚರೈಸರ್ ಅದಿದ್ದು ಹಾಕ್ಕೊಂಡಿದ್ದೆ, ಏನಕ್ಕೆ ವೀಡಿಯೋ ಶೂಟ್ ಮಾಡ್ತಾ ಇದ್ನಲ್ವ ಅಂತ. ಈಗ ಒಂದು ಸ್ವಲ್ಪ ತಗೊತೀನಿ ಅಷ್ಟೇ ನಾನು. ಇಷ್ಟು ಹಾಕ್ಕೊಳ್ಳೋಣ. ನೆಕ್ಸ್ಟ್ ಕೋಜಿಕ್ ಕ್ರೀಮ್, ಇದು ನಾಟ್ ಸಿರಮ್, ಅದಕ್ಕೆ ಮಾಡ್ತಾಯಿದ್ದೀನಿ. ಏನು ಹೇಳ್ತಾ ಇದ್ದೆ ಗೊತ್ತಾ, ನಾನು 2 ವೀಕ್ಸಿಂದ ಸ್ಕಿನ್ ಕೇರ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದೆ. ರೈಟ್, ದಟ್ಸ್ ವೈ ಐ ಆಮ್ ಡೂಯಿಂಗ್ ನೌ. ನೆನ್ನೆ ಡಾರ್ಲು ಬಂದ್ಲು, ಮೈಸೂರಿಗೆ ಹೋಗಿದ್ದಾಳೆ. ಇನ್ನೊಂದು ಸಲ ಮೀಟ್ ಮಾಡಿಸ್ತೀನಿ ನಿಮಗೆ, ಓಕೆನಾ? ವರ್ಕಿದಂತ ಹೋಗಿದ್ದಾಳೆ. ಗೈಸ್ ನಾವು ನೆಕ್ಸ್ಟ್ ವೀಕ್ ಟ್ರಿಪ್ ಹೋಗ್ತಾ ಇದ್ದೀವಿ. ದಡಾಸ್ಲಿ ಅಂತ ಒಬ್ಬಳಿದ್ದಾಳೆ, ಅವಳು ಬರ್ತಾಳೆ. ನಮ್ಮ ಚಿಕ್ಕಮ್ಮ ಆ್ಯಕ್ಚುಲಿ ಅವಳು, ನಾನು ಇವಳು ಅಂತೀನಿ. ಅವರಿರೋದು ಚಿಕ್ಕಮಂಗ್ಳೂರಿನಲ್ಲಿ. ಚಿಕ್ಕಮ್ಮ ಇನ್ ಚಿಕ್ಕಮಂಗ್ಳೂರು, ನಮ್ಮ ಚಿಕ್ಕಪ್ಪ ಇಲ್ಲೇ ಇರೋದು ರಾಮನಗರಲ್ಲಿ. ನಮ್ಮ ಚಿಕ್ಕಮ್ಮನ ಮಕ್ಕಳಿದ್ದಾರೆ, ಸಿನ್ನ ಲಕ್ಕಿ ಅಂತ. ಅವ್ರಿಗೆ ತುಂಬ ಇಷ್ಟ ನನ್ನಂದರೆ. ಅವರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟಿನ ಸಖತ್ ಖುಷಿಯಾಗಿ ಹೋಗ್ತಾರೆ ಗೊತ್ತಾ. ನನ್ನ ತಂಗಿ ಹೇಳ್ತಾ ಇಲ್ಲ, ಅಕ್ಕ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ. ಟ್ರಿಪ್ಪಿಗೆ ಅವರು ಬರ್ತಾರಲ್ಲ, ಅವ್ರ ಜೊತೆ ನಾನು ವೀಡಿಯೋಸ್ ಮಾಡ್ತೀನಿ. ಓಕೆ, ಎಲ್ಲಿಗೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಸಂಡೇ ಹೋಗ್ತಾ ಇರೋದು, ಐ ಮೀನ್ ಕಮ್ಮಿಂಗ್ ಸಂಡೇ. ಕೋಜಿಕ್ ಸಿರಮ್ ಆಯಿತು. ನೆಕ್ಸ್ಟ್ ಮಾಯಿಶ್ಚರೈಸರ್, ಲಿಟೆಕ್ ಹೈಡ್ರಾ ಅಂತ ಒಂದು ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಸನ್ಸ್ಕ್ರೀನ್ ಹಾಕ್ಕೊಳೋದು ಇಷ್ಟೇ. ಇದು ಇಷ್ಟು ಹಾಕ್ಕೊಂಡ್ರೆ ಎಷ್ಟು ಫುಲ್ ಇಲ್ಲಿವರೆಗೂ ಕವರ್ ಆಗುತ್ತೆ ಇವಾಗಿದು ಮಾಯಿಶ್ಚರೈಸರ್. ತುಂಬ ಚೆನ್ನಾಗಿದೆ ಇದು, ಐ ಲೈಕ್ ದಿಸ್ ಮಾಯಿಶ್ಚರೈಸರ್. ಹೆಸರೇ ಚೆನ್ನಾಗಿದೆ ಇದು, ಒಂಥರ ಮಾಯಿಶ್ಚರೈಸರ್. ಗೈಸ್ ಸಾರಿ, ಎಲ್ಲರೂ ಹೇಗಿದ್ದೀರಾ? ವಿಡಿಯೋದು ಎಷ್ಟು ಆಗ್ತಾ ಇದೆ ಏನೋ ಗೊತ್ತಿಲ್ಲ ನನಗೆ. ದಿಸ್ ಈಸ್ ಮೈ 3rd ವಿಡಿಯೋ. ಕನ್ಸಿಸ್ಟೆಂಟಾಗಿ ಹಾಕ್ಕೊಂಡು ಹೋಗೋಣ, ಯಾವುದು ಫಸ್ಟ್ ಯಾವುದು ನಂಬರ್ ಸಿಗಲ್ಲ. ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ 0. ಏನೇ ಆದರೂ ಅಷ್ಟೇ, ಬಿಸ್ನೆಸ್ ಆದರೂ ಅಷ್ಟೇ, ಯಾವುದೇ ಕೆಲಸ ಆದರೂ ಅಷ್ಟೇ, ವಿ ಹ್ಯಾವ್ ಟು ಬಿ ವೆರಿ ಪೇಷನ್ಸ್ ಅಲ್ವಾ. ನಮ್ಮ ಕೆಲಸ ನಾವು ಮಾಡ್ತಾ ಹೋಗೋಣ, ರಿಸಲ್ಟ್ ಸ್ಲೋ ಆಗಿ ಸಿಗುತ್ತೆ. ದಟ್ ಈಸ್ ವಾಟ್ ವಿ ಬಿಲೀವ್ ಅಲ್ವಾ ಎಲ್ಲರೂ. ಸಾಂಗ್ ಹೇಳೋಣ ಎಂದಾದರೂ? ಬೋರ್ ಆಗ್ತಾ ಇದೆಯಾ? ಸಾಂಗ್ ಹೇಳ ಗೈಸ್? ಸಾಂಗ್ ಹೇಳಕ್ಕೆ ಬರಲ್ಲ ನನಗೆ ಗೈಸ್. ಮಾಯಿಶ್ಚರೈಸರ್ ಆದಮೇಲೆ ಇದು ಸನ್ಸ್ಕ್ರೀನ್, ಇದು ಜಪಾನ್ ಬ್ರ್ಯಾಂಡ್ ನಾನು ಯೂಸ್ ಮಾಡೋದು, ಸ್ಕಿನ್ ಅಕ್ವಾ ಅಂತ. ಇದು ನಾನು ಫ್ರಮ್ ಎಷ್ಟು ಹಾಕ್ಕೊಂಬಿಟ್ನಾ, 3-4 ಇಯರ್ಸಿಂದ ಇದೇ ಯೂಸ್ ಮಾಡ್ತಾ ಇರೋದು ನಾನು. ಈ ಸನ್ಸ್ಕ್ರೀನ್ ಸಕ್ಕತ್ ಇಷ್ಟ ನನಗಿದು.
ದಿಸ್ ಇಸ್ 50+. ಚೆನ್ನಾಗಿದೆ. ಜಾಸ್ತಿ ಹಾಕ್ಕೊಂಡ್ಬಿಟ್ಟೆ ನಾನು, ನೋಡ್ತಾ ಗೊತ್ತಾಗಿಲ್ಲ. ಇಲ್ಲಿಗೆಲ್ಲ ಹಾಕ್ಕೊಳ್ಳೋಣ ಬಿಡಿ, ತುಂಬ ದಿನ ಆಯ್ತು ಹಾಕಿ. 2 ವೀಕ್ಸ್. ವಯಸ್ಸು ಒಂದಿನ ನಾನು ಮೇಕಪ್ನು ಹೇಳ್ಕೊಡ್ತೀನಿ, ಯಾವ ಥರ ಮೇಕಪ್ ಮಾಡೋದಂತ. ಮಿನಿಮಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಹೇಗೆ ಮೇಕಪ್ ಮಾಡ್ಕೊಳೋದು ಅಂತ. ಹೊರಗಡೆ ಎಲ್ಲಾದರೂ ಹೋಗ್ತೀನಲ್ವ, ಆವಾಗ ಶೂಟ್ ಮಾಡ್ಕೊಂಡ್ಬಿಡ್ತೀನಿ ನಾನು ಹೇಗೆ ರೆಡಿ ಆಗ್ತೀನಿ ಅಂತ, ಮೇಕಪ್ ಹೇಗೆ ಮಾಡ್ತೀನಿ. ಏನೂ ಇಲ್ಲ ಗೈಸ್, ನಾನು ಜಸ್ಟ್ ಕನ್ಸೀಲರ್ ಒಂದು ಯೂಸ್ ಮಾಡ್ತೀನಿ ಅಷ್ಟೇ. ಫೌಂಡೇಶನ್ ಎಲ್ಲ ಯೂಸ್ ಮಾಡಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನನಗೆ ಕೇಕಿ ಫೀಲ್ ಆಗುತ್ತೆ ಅದು ಫೌಂಡೇಶನ್ಸ್ ಎಲ್ಲ ಹಾಕ್ಕೊಂಡ್ರೆ. ಬಟ್ ಏನಾದರೂ ಫೋಟೋಶೂಟ್ ಅದ್ರದ್ದು ಇದ್ದಾಗ ಮೇಕಪ್ ಮಾಡಿಸ್ಕೊಡ್ತೀನಿ. ರೂಪಕ್ಕ ಇದ್ದಾರಲ್ಲ, ಅವ್ರು ಮಾಡಿಕೊಡ್ತಾರೆ ನನಗೆ. ತುಂಬ ಚೆನ್ನಾಗಿ ಮಾಡ್ತಾರೆ ಮೇಕಪ್ ಅವರು ಫೌಂಡೇಶನ್ ಎಲ್ಲ ಅವರು ಅವಾಗ ಯೂಸ್ ಮಾಡ್ತಾರೆ. ಬಟ್ ಇಲ್ಲೆಲ್ಲರೂ ಹೊರಗೆ ಹೋಗಬೇಕು, ಇವೆಂಟ್ಸ್ ಏನಿದೆ ಅಂದಾಗ ಫೌಂಡೇಶನ್ಸ್ ಏನೂ ಹಾಕಲ್ಲ, ಓನ್ಲಿ ಕನ್ಸೀಲರ್ ಅದು ಹಾಕ್ಕೊಂಡು ಮೇಲೆ ಕಾಂಪ್ಯಾಕ್ಟ್ ಹಾಕ್ಕೊಂಡು ಕಾಜಲ್ ಅದು ಹಾಕ್ಕೊಂಡ್ಬಿಟ್ರೆ ರೆಡಿ ಟು ಗೋ ನಮ್ರತ. ನೀವು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತ ಹೇಳಿ, ಓಕೆನಾ? ಇಷ್ಟೇ ನಂದು ಮೇಕಪ್. ಸನ್ಸ್ಕ್ರೀನ್ ಹಾಕಿದ್ಮೇಲೆ ಇಷ್ಟೇ ಗೈಸ್, ನಾನು ಆಫೀಸ್ಗೆ ಹೋಗೋದು ಇಷ್ಟನ್ನು ಹಾಕ್ಕೊಂಡು ಹೋಗ್ತೀನಿ. ಇನ್ನು ಸಂಜೆ ಬಂದು ಸ್ಕಿನ್ ಕೇರ್ ಮಾಡ್ಕೊತೀನಿ ಅಷ್ಟೆ. ಸಂಜೆನೂ ಇದೇ ಥರ ಒಂದಷ್ಟು ಕ್ರೀಮ್ಸ್ ಹಾಕೊಳ್ಳೋಣ ಅಷ್ಟೇ, ಆದರೆ ರೆಡಿ. ಪೆನ್ಸಿಲ್ ಹಚ್ಕೊಂಡ್ಬರ್ತೀನಿ, ಐಬ್ರೋ ಪೆನ್ಸಿಲ್. ಗೈಸ್ ನೋಡಿ, ಪೆನ್ಸಿಲ್ ಹಚ್ಕೊಂಡು ಬಂದು ಐಬ್ರೋ ಪೆನ್ಸಿಲ್ ಇದಿಷ್ಟು ಹಚ್ಚೋದು. ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಕಾಜಲ್ ಹಾಕ್ಕೊಂಡು ಹೋಗ್ತೀನಿ ಅಷ್ಟೇ. ಇದಿಷ್ಟೇ ನಾನು ರೆಡಿ ಆಗೋದು. ಪ್ರಾಡಕ್ಟ್ಸ್ದು ನಿಮಗೆ ಪ್ರೈಸ್ ಹೇಳಿಬಿಡ್ಲಾ ಎಷ್ಟೆಷ್ಟು ಅಂತ? ಪ್ರೈಸ್ ಇದು ಫಾಕ್ಸ್ಟೈಲ್ ಬಂದು ಒಂದು 500 ಸಮಥಿಂಗ್ ಏನು ಅನಿಸುತ್ತೆ. ಇದು 5000 ಸಮಥಿಂಗ್. ಸಾರಿ, ಫಾಕ್ಸ್ಟೈಲ್ ಬಂದು ಆನ್ಲೈನೆಲ್ಲ ಚೆಕ್ ಮಾಡಿ ನೀವು, ಒಂದು 500-600 ಸಮಥಿಂಗ್ ಇದೆ ಇದು ನಯಾಸಿರಮೆಟ್ ಬಂದು 3000 ಗೈಸ್. ಇದು ಇಲ್ಲಿ ನೋಡಿ, ಇಲ್ಲಿದೆ 3000. ಆಮೇಲೆ ಆ್ಯಸ್ ಎ ಕ್ಲಿಯರ್ 1950. ಕೋಜಕ್ ಬಂದು ಇದೆಷ್ಟೋ ಇದೆ, ಪ್ರೈಸ್ ಹಾಕಿಲ್ಲ, ಇಲ್ಲಿ ಪ್ರೈಸ್ ಹಾಕಿಲ್ಲ. 1250 ಅನಿಸುತ್ತೆ. ಇದು 1250 ಕೋಜಕ್. ಈ ಮಾಯಿಶ್ಚರೈಸರ್ ಬಂದು 800 ಚೇಂಜ್. ಈ ಸನ್ಸ್ಕ್ರೀನ್ ಬಂದು 600 ಅನಿಸುತ್ತೆ. ಸೊ ಇದೆಲ್ಲ ತೊಗೊಂಡ್ರೆ ನಿಮಗೆ ಒಂದು 3 to 4 ಮಂತ್ಸಾ? ಇದೆಲ್ಲ ಸಿರಮ್ ಇದೆಲ್ಲ ನಿಮಗೆ 3 to 4 ಮಂತ್ಸ್ ಬರುತ್ತೆ. ಬಟ್ ಇದೆಲ್ಲ ನಿಮಗೆ 1 ಮಂತ್ 2 ಮಂತ್ಸ್ ಅಷ್ಟೇ. ಇದೆಲ್ಲ ಆ್ಯಸ್ ಎ ಕ್ಲಿಯರು, ಫಾಕ್ಸ್ಟೈಲು ಇದೆಲ್ಲ 1.5 ಮಂತ್ ಅಷ್ಟು ಬರುತ್ತೆ. ದಿಸ್ ಇಸ್ ವಾಟ್ ಐ ಡೂ ಸ್ಕಿನ್ ಕೇರ್. ನೋಡಿ ನನ್ನ ಸ್ಕಿನ್ ಹೇಗಿದೆ ಅಂತ. ಗೈಸ್ ಎಲ್ಲ ಆದಮೇಲೆ ಲಾಸ್ಟಿಗೆ ಲಿಪ್ ಬಾಮ್ ಮತ್ತು ಲಿಪ್ಸ್ಟಿಕ್ ಹಚ್ಕೊಂಡ್ಬಿಡ್ತೀನಿ. ನಿವಿಯಾದು ಲಿಪ್ ಬಾಮ್, ನಾಯ್ಕಾದು ಲಿಪ್ಸ್ಟಿಕ್. ಓಕೆ, ಲಿಪ್ ಬಾಮ್ ಹಚ್ಕೊಂಡಿದ್ದೀನಿ ಆಗಲೇ. ಲಿಪ್ಸ್ಟಿಕ್ ಒಂಚೂರು ಹಚ್ಕೊಂಡೆ. ರೆಡಿ. ಇಷ್ಟೇ ಗೈಸ್ ನಂದು ಮೇಕಪ್. ಇಷ್ಟ ಆಯ್ತಾ ನಿಮಗೆ? ಗೈಸ್ ನಿಮ್ಗೇನೋ ತೋರಿಸ್ಲಾ? ಟಾರ್ಲು ತಂದುಕೊಟ್ಲು ನನಗೆ. ಅವಳೆಲ್ಲ ನೋಡ್ತಾ ಇದ್ರೆ ಇದು ವಿಡಿಯೋ ಸಖತ್ ನಗ್ತಾಳೆ. ಇದು ನನಗೆ ಹುಷಾರಿಲ್ಲ ಅಂತ ನೋಡೋಕೆ ಬಂದಿತ್ತಲ್ವ ನೆನ್ನೆ, ಅವಳೇ ತಂದುಕೊಟ್ಟಿತ್ತು. ಗೈಸ್ ಇನ್ನೊಂದೇನೋ ಆರ್ಡರ್ ಮಾಡಿದ್ದೀನಿ ನಾನು. ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು? ನೋಡಿ, ಕಂಠದಿಂದ ತೆಂಗಿನಕಾಯಿ ಕಂಠ ಇದೆಯಲ್ಲ ಆ ಥರ ಮಾಡಿರೋದು, ಕ್ಯೂಟ್ ಆಗಿದೆ. ಇನ್ನೊಂದು ನಾರ್ಮಲ್ ವುಡ್ಡಲ್ಲಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಪಾಪಾಯ ತಿನ್ನೋಣ ಇವಾಗ. ಸ್ವಲ್ಪ ಸುಸ್ತಾಗ್ತಾ ಇದೆ ಗೈಸ್. ನನಗೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಎಷ್ಟು ದೊಡ್ಡ ಇದೆ ಗೊತ್ತಾ? ನೋಡಿ ಯಪ್ಪ, ಇದನ್ನೆಲ್ಲ ಖಾಲಿ ಮಾಡೋಷ್ಟರಲ್ಲಿ ಟ್ಯಾಬ್ಲೆಟ್ಸ್ ಅಂದರೆ ಆಗಲ್ಲ. ಟ್ಯಾಬ್ಲೆಟ್ಸು, ಇಂಜೆಕ್ಷನ್ಸು ಇದೆಲ್ಲ ಏನು ಇಷ್ಟ ಇಲ್ಲ.
ಪಪ್ಪಾಯ ತಿನ್ನೋಣ. ಚೆನ್ನಾಗಿದೆ. ಅಂಕಲ್ ಕೊಟ್ಟಿದ್ದು, ಪೊಲೀಸ್ ಅಂಕಲ್ ಇದ್ದಾರೆ ಇಲ್ಲಿ. ಹುಷಾರಿಲ್ಲ ತಿನ್ನಮ್ಮ ಅಂತ ತಂದು ಕೊಟ್ಟಿದ್ದಾರೆ ಅವರು. ಥ್ಯಾಂಕ್ ಯು ಅಂಕಲ್. ಬೀಳಿಸ್ದೆ ಕೆಳಗೆ. ಇನ್ನೇನು ಗೈಸ್ ಸಮಾಚಾರ? ನಾನು ಆಫೀಸಿಗೆ ಹೋಗಬೇಕು. ಇನ್ನು 2 ವೀಕ್ಸ್ ಆದಮೇಲೆ ಹೋಗೋಣ ಅಂದ್ಕೊಂಡಿದ್ದೀನಿ. ಏನಕ್ಕೆ ಇವಾಗ ಭಾನುವಾರ ಟ್ರಿಪ್ಪಿಗೆ ಹೋದರೆ ಇನ್ನು 1 ವೀಕ್ ಅಲ್ಲೇ ಇರಬೇಕು, ಮತ್ತೆ ರಜಾ ಕೇಳಬೇಕು. ಅದಕ್ಕೆ ಆಫ್ಟರ್ 2 ವೀಕ್ಸ್ ಗೋಯಿಂಗ್ ಟು ಆಫೀಸ್. ನಮ್ಮ ಆಫೀಸ್ ಎಲ್ಲ ತೋರಿಸ್ತೀನಿ ನಿಮಗೆ. ನಮ್ಮ ಮ್ಯಾನೇಜರ್ಸು ಎಲ್ಲ ತುಂಬ ಕೈಂಡ್ ಇದ್ದಾರೆ. ಪಾಪ ಹುಷಾರಿಲ್ಲ ಅಂದರೂ ಒಂದು ಕಾಲ್ ಮಾಡಿಲ್ಲ. ಯಾವಾಗ ಬರ್ತೀರ ಆಫೀಸಿಗೆ ಅಂತ ಕೇಳೋಕ್ಕೆ ಗೈಸ್ ಹೇಳಿದ್ದು ನಾನು. 2 ವೀಕ್ಸ್ ಆದಮೇಲೆ ಹೋಗ್ತೀನಿ. ಅದಕ್ಕೆ ಒಂದೇ ಸಲ ರಜಾ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ರೆಸ್ಟ್ ಮಾಡೋಣ. 2-3 ಡೇಸ್ ರೆಸ್ಟ್ ಮಾಡಬೇಕು. ಹಾಯ್ ಗೈಸ್, ಗುಡ್ ಈವ್ನಿಂಗ್. ವಿಡಿಯೋ ಸ್ವಲ್ಪ ಎಡಿಟ್ ಮಾಡೋದಿತ್ತು, ಎಡಿಟ್ ಮಾಡಿ ಬಂದೆ. ಬ್ಲೌಸ್ ಸ್ಟಿಚ್ ಹಾಕಕ್ಕೆ ಹೋಗ್ಬೇಕಿತ್ತಲ್ವ ನೆನ್ನೆ, ಹೋಗಿ ಕೊಟ್ಬಿಟ್ಟು ಬಂದೆ. ಪ್ಲೀಸ್ ಗಾಡಿನಲ್ಲಿ ಹೋಗಿದೆ ಇವತ್ತು. ನನ್ನ ಗಾಡಿನಲ್ಲಿ ನಾನೇ ಓಡಿಸ್ಕೊಂಡು ಹೋಗಿದ್ದೆ. ಕೈದು ತೆಗ್ದುಬಿಟ್ಟಿದಾರಲ್ವಾ, ನೀಡಲ್ಲಿ ಇತ್ತು. ಇವಾಗ ನಾನೇ ಗಾಡಿ ಓಡಿಸ್ಕೊಂಡು ಹೋಗ್ಬೇಕು. ಅದಕ್ಕೆ ಸ್ವಲ್ಪ ವಾಕ್ ಮಾಡೋಣ ಅಂತ ಬಂದೆ. ಬಾಡಿ ಪೇನ್ ಗೈಸ್, ಮಲ್ಕೊಂಡು ಬಾಡಿ ಪೇನ್ ಆಗಿದೆ. ಇಲ್ಲೇ ಪಾರ್ಕ್ ಇದೆ, ಯಾರೂ ಇಲ್ಲ ಪಾರ್ಕಲ್ಲಿ, ನಾವು ನೀವು ಅಷ್ಟೇ. ಬಿಸಿಲಿದೆ ಸ್ವಲ್ಪ, ಸಂಜೆ ಅಲ್ವಾ. ಸನ್ಸೆಟ್ ತುಂಬ ಇಷ್ಟ ನನಗೆ. ಒಂದು ಸ್ವಲ್ಪ ಬಿಸಿಲಿರಬೇಕು, ಸಕ್ಕತ್ತಾಗಿರುತ್ತೆ ಫೀಲ್ ಅವಾಗ ಅಲ್ವಾ. ಕಾಫಿ ಆಯ್ತಾ ಗೈಸ್ ಎಲ್ಲರದ್ದು? ಕಾಫಿ, ಊಟ, ಮಧ್ಯಾಹ್ನ ಊಟ. ನಾನು ಮಧ್ಯಾಹ್ನ ಅನ್ನ ಸಾಂಬಾರು ಮೊಸರು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ವೀಡಿಯೋಸೆಲ್ಲ ಎಡಿಟ್ ಮಾಡ್ಕೊಂಡಿದ್ದೆ. ಇವಾಗೆದ್ದು ಈಚೆ ಬಂದಿದ್ದೀನಿ. ಮತ್ತೆ ಹೋಗಬೇಕು. ಅವರು ಇರಲಿಲ್ಲ, ಬ್ಲೌಸ್ ಸ್ಟಿಚಿಗೆ ಕೊಡೋಕೆ ಹೋಗಿದ್ದೆ ಅಲ್ವಾ. ಡಿಸೈನ್ ಹೇಳ್ಬಿಟ್ಟು ಬರಬೇಕು. ಬರೀ ಬ್ಲೌಸ್ ಸ್ಯಾರಿ ಕೊಟ್ಬಿಟ್ಟು ಬಂದಿದ್ದೀನಿ. ಮತ್ತೆ ಹೋಗ್ಬೇಕು, ಕಾಲ್ ಮಾಡ್ತಾರೆ, ಹೋಗೋಣ. ಗೈಸ್ ನನ್ನ ಗಾಡಿದು ಪೌಚ್ ನೋಡಿ, ಕ್ಯೂಟಾಗಿದೆ. ಇದೇ ಥರ ಇನ್ನೊಂದು ಗೋಲ್ಡ್ ಕಲರ್ ಒಂದಿದೆ. ಸಿ ಗೈಸ್, ಪಕ್ಷಿದು ಸೌಂಡ್ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ, ಕೇಳಿಸ್ಕೊಳ್ಳಿ. ಅದು ಕುಟ್ಟು ಅನ್ನತ್ತಲ್ಲ, ಮರಕುಟ್ಕ ಅಂತಾರೆ ತಾನೇ ಅದನ್ನು. ಅದೇ ಅನಿಸುತ್ತೆ ಆವಾಗಲೇ ಸೌಂಡ್ ಮಾಡಿದ್ದು. ಈ ಥರ ಕೇಳಿಸ್ಕೊಳಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಅರ್ಲಿ ಮಾರ್ನಿಂಗ್ ಚೆನ್ನಾಗಿರುತ್ತೆ ಈ ಥರ, ಯಾವುದು ಸೌಂಡ್ ಇರಲ್ಲ. ಇವಾಗ ಒಂದು ಸ್ವಲ್ಪ ಗಾಡಿಗಳಿರುತ್ತಲ್ವ, ಗಾಡಿಗಳ ಸೌಂಡ್ ಬರುತ್ತೆ. ಕುತ್ಕೊಳ್ಳೋಣ ಸ್ವಲ್ಪ ಹೊತ್ತು. ಪಾರ್ಕಿಗೆ ಬಂದು ಕುತ್ಕೊಳ್ಳೋದ, ವಾಕ್ ಮಾಡೋದು ಬಿಟ್ಟು. ಹೋಗೈಸ್ ಪಾರ್ಸಲ್ ಬಂದಿದೆ, ಹೋಗ್ತಾ ಇದ್ದಾರೆ. ನಂದೆ ಗೈಸ್, ಮತ್ತೆ ಬಂದೆ. ನಂದಲ್ಲ ಪಾರ್ಸೆಲ್, ಚಿಂಟುದು. ಗೈಸ್ ಏನು ಗೊತ್ತಾ, ಇಲ್ಲಿ ಗ್ಲೂಕೋಸ್ ಹಾಕಿದ್ರಲ್ವಾ, ಇಲ್ಲಿ ದಪ್ಪಾಗೋಗಿದೆ ನನಗೆ ಶೀತಕ್ಕೆ. ಹೆಂಗೆ ಕಡಿಮೆ ಮಾಡ್ಕೊಳ್ಳೋದು, ಅದೇ ಕಮ್ಮಿ ಆಗುತ್ತೆ ಅನಿಸುತ್ತೆ. ಗ್ಲೂಕೋಸ್ ನೀರೆಲ್ಲ ಈಚೆ ಬರುತ್ತಲ್ವ ಆವಾಗ. ನೋಡಿ, ಡಬಲ್ ಚೈನ್ ಥರ ಕಾಣಿಸ್ತಾ ಇದೆ, ಕಡಿಮೆ ಆಗುತ್ತೆ ಬಿಡಿ. ಗೈಸ್ ಬ್ಲೌಸ್ ಅವ್ರು ಕಾಲ್ ಮಾಡಿದ್ರು, ಅಂಗಡಿ ಹತ್ರ ಬನ್ನಿ ಅಂತ. ಬನ್ನಿ ಹೋಗೋಣ, ನಮ್ಮ ಯಜಮಾನ್ರ ಜೊತೆ ಹೋಗೋಣ. ನಮ್ಮ ಯಜಮಾನ್ರು ಯಾರು ಗೊತ್ತಾ? ಇವರೇ ನಮ್ಮ ಯಜಮಾನ್ರು. ಗೈಸ್ ಬ್ಲೌಸ್ ಸ್ಟಿಚಿಗೆ ಕೊಟ್ಬಿಟ್ಟು ಬಂದೆ. ಪಾರ್ಕು ತುಂಬ ಚೆನ್ನಾಗಿ ಫೀಲ್ ಆಗ್ತಾಯಿದೆ ಇವತ್ತು. ಅದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತಿದ್ದೀನಿ. ಹೋಗ್ತೀನಿ ಇವಾಗ ಮನೆಗೆ ಸ್ವಲ್ಪ ಹೊತ್ತು. ಗೈಸ್ ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ, ಓಕೆನಾ? ನಾಳೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಆಯಿತಾ? ನಾಳೆ ಎಲ್ಲ ಅಪ್ಡೇಟ್ಸ್ ಜೊತೆಗೆ ಸಿಗ್ತೀನಿ ಬೆಳಗ್ಗೆ, ಓಕೆನಾ? ಊಟ ಮಾಡಿ ನೆಮ್ಮದಿಯಾಗಿ ಮಲ್ಕೊಳ್ಳಿ. ಹುಷಾರು ಗೈಸ್, ಬಾಯ್, ಸ್ಟೇ ವಿತ್ ಮೀ, ಗುಡ್ ನೈಟ್.